ಆಮೇಲೆ ರಾಮಕೃಷ್ಣ ಅವ್ರ ಕಡೆ ತಿರುಗಿ, ಪ್ಲೀಸಪ್ಪ ಒಂದ್ಸಲ ನಾನು ಹೇಳೋದನ್ನು ಕೇಳಿ, ನನ್ನ ತಕ್ಷಣ ಸಾಮ್ರಾಟ್ನ ಭೇಟಿ ಹಾಕಬೇಕು ಅಂದ್ಲು ಅಳ್ತಾ ಸುರಕ್ಷಾ. ಆದರೆ ಸುರಕ್ಷಾ ಎಷ್ಟೇ ಅಳ್ತಿದ್ರು ಅದನ್ನೆಲ್ಲ ಗಮನಿಸಿದ್ರು ಅವಳನ್ನ ಎಳ್ಕೊಂಡು ಹೋಗಿ ವಿಮಾನದಲ್ಲಿ ಕೂರಿಸಿದ್ರು ರಾಮಕೃಷ್ಣ ಅವರು. ಸಾಮ್ರಾಟ್ ಕಾರು ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪ್ರದೇಶವನ್ನು ದಾಟಿ ಹೋಗೋದು, ಸುರಕ್ಷಾಳ ವಿಮಾನ ಗಾಳಿಯಲ್ಲಿ ಹಾರೋದು ಒಂದೇ ಬಾರಿಗೆ ನಡೆದವು. ಸುಮಾರು 15 ಗಂಟೆಗಳ ನಂತರ ಸುರಕ್ಷಾ ಅವರು ಹತ್ತಿದ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ವಿಮಾನದಿಂದ ಇಳಿದ ಸುರಕ್ಷಾಗೆ ಅದು ಹೈದರಾಬಾದ್ ಅಲ್ಲ ಅಂತ ತಿಳಿತಿದ್ರು ಕೂಡ ಅಸಲಿಗೆ ಯಾವುದನ್ನು ಪತ್ತೆ ಹಚ್ಚದೆ, ಏನೂ ಮಾತಾಡದೆ ಒಂದು ಗೊಂಬೆಯಂತೆ ಅವರ ಜೊತೆ ನಡೀತಾ ಇದ್ಲು. ಲಲಿತಾ ಅವ್ರು ಮಾತ್ರ, ಏನ್ರಿ ನಾವು ಎಲ್ಲಿಗೆ ಬಂದಿದ್ದೀವಿ, ನಿಜಕ್ಕೂ ಎಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ ಅಂದರು. ರಾಮಕೃಷ್ಣ ಅವರು ಲಲಿತಾ ಅವರ ಜೊತೆ, ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ತೀಯ ಲಲಿತಾ, ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಧ್ಯದಲ್ಲಿ ನಿನ್ನ ಅಪ್ಪಣೆ ಅಗತ್ಯ ಇಲ್ಲ, ಅದರಿಂದ ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ವಿಮಾನ ನಿಲ್ದಾಣದಿಂದ ಹೊರಗೆ ಬರುವಷ್ಟರಲ್ಲಿ ಆಗಲೇ ಅಲ್ಲಿ ಕಾರು ಸಿದ್ಧವಾಗಿತ್ತು. ಕಾರು ಚಾಲಕನ ಪಕ್ಕದ ಸೀಟ್ನಲ್ಲಿ ಆರ್ಯನ್ ಕೂತ್ರೆ ಹಿಂದಿನ ಸೀಟ್ನಲ್ಲಿ ಸುರಕ್ಷಾ, ಅಕ್ಕಪಕ್ಕದಲ್ಲಿ ಸುರಕ್ಷಾ ತಂದೆ ತಾಯಿ ಕೂತರು. ಕಾರು ನೇರವಾಗಿ ಒಂದು ಮನೆಯ ಮುಂದೆ ಬಂದು ನಿಂತಿತ್ತು. ಅದು ಯಾರ ಮನೆ ಅಂತ ಲಲಿತಾ ಅವರಿಗೆ ತಿಳಿಲೇ ಇಲ್ಲ. ನಿಂತ ಕಾರಿನ ಕಿಟಕಿಯಿಂದ ಲಲಿತಾ ಅವರು ಆ ಮನೆಯನ್ನು ಹೊಸದಾಗಿ ನೋಡ್ತಾ ಯಾರ ಮನೆ ಇರಬಹುದು ಅಂತ ಆಲೋಚಿಸ್ತಿದ್ರೆ, ಸುರಕ್ಷಾ ಮಾತ್ರ ಯಾವುದನ್ನು ಗಮನಿಸ್ತಾ ಇರಲಿಲ್ಲ. ಎಲ್ಲಿಗೆ ಬಂದಿದ್ದೀವಿ, ಹೇಗೆ ಬಂದವು ಅನ್ನೋದು ಯಾವುದು ಬೇಡ ಎಂಬಂತೆ ಇದ್ಲು. ಅವಳ ಇಡೀ ಮನಸ್ಸು ಈಗ ಕೇವಲ ವಿಜ್ಜುವಿನ ಮೇಲೆಯೇ ಇತ್ತು. ವಿಜ್ಜುವಿನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ಲು. ರಾಮಕೃಷ್ಣ ಅವರು ಕಾರಿನಿಂದ ಇಳಿದು ಸುರಕ್ಷಾಳ ಕಡೆ ಬಾಗಿಲು ತೆರೆದು ಸುರಕ್ಷಾ ಕೈ ಹಿಡಿದು, ಬಾ ಮಗಳೇ ಅಂದರು. ಆಗ ನೋಡಿದ್ಲು ಸುರಕ್ಷಾ ರಾಮಕೃಷ್ಣ ಅವರನ್ನ, ತನ್ನ ಕಣ್ಣು ಮುಂದೆ ಇರುವ ಮನೆಯನ್ನು. ಇದ್ಯಾರ ಮನೆ ಅಪ್ಪ ಅಂತ ಕೇಳಿದ್ಲು. ಮೊದಲಿಗೆ ನೀನು ಒಳಗಡೆ ಬಾ ತಾಯಿ, ಆಮೇಲೆ ಎಲ್ಲ ವಿಷಯಗಳನ್ನು ಮಾತಾಡ್ಕೊಳ್ಳೋಣ, ರಸ್ತೆ ಮೇಲೆ ಯಾಕೆ ಅಂತ ಹೇಳಿದ್ರಿಂದ ಏನು ಮಾತಾಡದೆ ಮನೆಯೊಳಗೆ ನಡೆದ್ಲು ಸುರಕ್ಷಾ. ಒಳಗೋದ್ಮೇಲೆ ಅಲ್ಲಿ ಹಾಲ್ನಲ್ಲೇ ಇರೋ ಫೋಟೋ ನೋಡಿದ ಮೇಲೆ ಅವಳಿಗೆ ಅರ್ಥವಾಯಿತು, ಅದು ಆರ್ಯನವರ ಮನೆ ಅಂತ. ಅಪ್ಪ, ನಿಜಕ್ಕೂ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು? ನಮಗಂತ ಒಂದು ಮನೆ ಕೂಡ ಇಲ್ವಾ? ನಾವು ಅಲ್ಲಿಗೆ ಹೋಗಬೇಕಿತ್ತು ತಾನೇ, ಇವ್ರ ಮನೆಯಲ್ಲಿ ಯಾಕಿರೋದು ಅಂತ ಸುರಕ್ಷಾ ಕೇಳ್ತಾ ಇದ್ಲು. ಸುರಕ್ಷಾ, ನಾನು ಹೇಳೋದನ್ನು ಜಾಗರೂಕತೆಯಿಂದ ಕೇಳು. ನಾನು ನಿನಗೆ ಮತ್ತು ಆರ್ಯನ್ಗೆ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಆರ್ಯನ್ ಜೊತೆಗಾದರೆ ನಿನ್ನ ಜೀವನ ಮತ್ತೆ ಸುಂದರವಾಗಿ ಆನಂದವಾಗಿ ಸಾಗುತ್ತೆ ಅಂತ ನಂಬಿದ್ದೀನಿ. ಅದಕ್ಕೆ ಆರ್ಯನ್ ಮತ್ತು ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತಿದ್ರೂ ನೀನು ಇರಬೇಕಾದದ್ದು ಇಲ್ಲೇ ತಾನೇ ಸುರಕ್ಷಾ. ನಿನಗೆ ಮದುವೆ ಆದಮೇಲೆ ಹೇಗಿದ್ದರೂ ಇಲ್ಲಿಗೆ ಬರಬೇಕು, ಮತ್ತೀಗ ಅಲ್ಲಿ ಕರೆದೊಯ್ದು ಮದುವೆ ಆದಮೇಲೆ ಇಲ್ಲಿ ಕರೆತರೋದು ಯಾಕೆ? ಅದರಲ್ಲೂ ನಿನಗೆ ಗೊತ್ತೇ ಇದೆ, ನಮಗೀಗ ಹೈದರಾಬಾದ್ನಲ್ಲಿ ಮನೆ ಇಲ್ಲ. ನಮ್ಮ ಊರಿಗೂ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನಮಗೆ ಆದ ಅವಮಾನವನ್ನು ನಾವು ಇನ್ನೂ ಮರೆತಿಲ್ಲ. ಇನ್ನು ಮುಂದೆ ನಾವು ಕೂಡ ಅಲ್ಲಿ ಇರೋದಕ್ಕೆ ಬಯಸೋದಿಲ್ಲ. ಅದಕ್ಕೆ ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಹೇಗಿದ್ದರೂ 2 ದಿನಗಳಲ್ಲಿ ಆರ್ಯನ್ ಮತ್ತು ನಿನಗೆ ಮದುವೆಗೆ ಮುಹೂರ್ತ ಕೂಡ ಇಡಿಸಿದ್ದೀವಿ. ಆದ್ದರಿಂದ ಆಮೇಲಾದರೂ ನೀನು ಇಲ್ಲೇ ಇರಬೇಕಲ್ವಾ, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ ಅಂತ ಹೇಳಿದ್ರು ರಾಮಕೃಷ್ಣ ಅವರು. ಸುರಕ್ಷಾ ಆಶ್ಚರ್ಯದಿಂದ ಮದುವೆ ಅನ್ನೋ ಪದದ ಹತ್ತಿರವೇ ನಿಂತು ಹೋದ್ಲು. ಏನು ಮಾತಾಡ್ತಿದ್ದೀರಿ ಅಪ್ಪ? ನನಗೆ ಮದುವೆ ಏನು? ಈಗಾಗಲೇ ನನಗೆ ಮದುವೆ ಆಗಿದೆ, ಮಗ ಕೂಡ ಇದ್ದಾನೆ. ಹಾಗಿರುವಾಗ ಮತ್ತೆ ಮದುವೆ ಅಂತೀರಲ್ಲ ಅಂದ್ಲು ಕೋಪದಿಂದ. ನಿನಗೆ ಮದುವೆ ಆಗೋದು ಎಲ್ಲಿ ಸುರಕ್ಷಾ? ಯಾವಾಗ ಮದುವೆ ಆಯಿತು? ಮದುವೆ ಆಗಿದೆ ಅಂತ ಹುಚ್ಚುಚ್ಚಾಗಿ ಮಾತಾಡಬೇಡ. ಇನ್ನು ಮಗನ ವಿಷಯಕ್ಕೆ ಬಂದರೆ ಅದೊಂದು ಕೆಟ್ಟ ಕನಸು ಅಂತ ನೀನು ಮರೆತು ಬಿಡು. ಈಗ ನಿನಗೆ ಹೊಸದಾಗಿ ಮದುವೆ ಮಾಡ್ತಿದ್ದೀನಿ. ಹೊಸದಾಗಿ ನಿನ್ನ ಜೀವನವನ್ನು ಪ್ರಾರಂಭಿಸೋದಕ್ಕೆ ಸಿದ್ಧವಾಗಿರು. 2 ದಿನದಲ್ಲಿ ಮದುವೆ. ಮೊದಲು ಹೋಗಿ ವಿಶ್ರಾಂತಿ ತಗೋ ಅಂದರು ರಾಮಕೃಷ್ಣ ಅವರು. ಆರ್ಯನವರ ತಾಯಿ ಸುರಕ್ಷಾಳ ಹತ್ರ ಬಂದು, ನಡಿ ಸುರಕ್ಷಾ, ನಿಂಗೆ ಕೋಣೆ ತೋರಿಸ್ತೀನಿ, ಮೊದಲು ಸ್ವಲ್ಪ ಫ್ರೆಶ್ ಆಗಿ ಊಟ ಮಾಡಿ ವಿಶ್ರಾಂತಿ ತಗೋ ಅಂತ ಒಳಗೆ ಕರ್ಕೊಂಡು ಹೋಗ್ತಿದ್ರೆ, ಸುರಕ್ಷಾ ಆಕೆ ಕಡೆ ಅಸಹ್ಯವಾಗಿ ನೋಡಿದ್ಲು. ನಿಮ್ಮ ಮಗನಿಗೆ ಬುದ್ಧಿ ಇಲ್ಲದಿದ್ದರೆ ಸರಿ, ದೊಡ್ಡವರ ಕನಿಷ್ಠ ನಿಮಗಾದರೂ ಇರಬೇಕಲ್ಲ. ನನಗೀಗಾಗಲೇ ಮದುವೆ ಆಗಿದೆ,
ಒಬ್ಬ ಮಗ ಕೂಡ ಇದ್ದಾನೆ. ನನ್ನ ಜೊತೆ ನಿಮ್ಮ ಮಗನ ಮದುವೆ ಮಾಡಬೇಕು ಅಂತ ನಿಮಗೆ ಹೇಗನ್ನಿಸ್ತು ಅಂತ ಕೇಳಿದ್ಲು ತುಂಬ ಕೋಪದಿಂದ. ಆರ್ಯನವರ ತಾಯಿ ಸುರಕ್ಷಾ ತಲೆ ಸವರ್ತಾ, ಅಮ್ಮ ಸುರಕ್ಷಾ, ನೀನು ಹಳೆಯದನ್ನೆಲ್ಲ ಒಂದು ಕೆಟ್ಟ ಕನಸು. ನಿನಗೆ ನಡೆದ ಮದುವೆಯೇ ಅಲ್ಲಮ್ಮ. ಬಲವಂತವಾಗಿ ಅವನು ನಿನ್ನ ಜೀವನಕ್ಕೆ ಬಂದ, ನಿನ್ನ ಜೀವನ ಹಾಳಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಮಗು ಅಷ್ಟೇ ಹೊರತು ಇದರಲ್ಲಿ ನಿನಗೆ ನೀನಾಗೆ ಬಯಸಿದ್ದು ಏನೂ ಇಲ್ಲ ಅಂತ ಕೆಟ್ಟ ಕನಸನ್ನು ಇನ್ನು ನೆನೆಸ್ಕೊಂಡು ನಿನ್ನ ಜೀವನ ಇನ್ನೂ ಯಾಕೆ ಹೀಗೆ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಳೋದು? ನಿನಗೆ ಒಳ್ಳೆಯ ಭವಿಷ್ಯ ಇದೆ. ಆದರೂ ಈಗ ಅವೆಲ್ಲ ಮಾತಾಡೋ ಸಮಯ ಇಲ್ಲ. ನೀವು ಸಂತೋಷವಾಗಿ ವಿಶ್ರಾಂತಿ ತೊಗೊಳ್ಳಿ. ಮುಖ ತೊಳೆದು ಬಂದರೆ ಊಟ ಮಾಡಿದ ಮೇಲೆ ವಿಶ್ರಾಂತಿ ತೊಗೋಬೋದು. ಮತ್ತು ನಾಳೆಯಿಂದ ಮದುವೆ ಕೆಲಸಗಳು ಶುರು ಮಾಡಬೇಕು. ಮದುವೆ ಖರೀದಿಗಾಗಿ ಬಟ್ಟೆಗಳಿಗಾಗಿ ಹೋಗಬೇಕು ಅಂತ ಅನ್ಲೋ ತಾಯಿ. ಸುರಕ್ಷಾ ತುಂಬ ಕಿರಿಕಿರಿಯನ್ನು ಅನುಭವಿಸ್ತಾ ಆಕೆ ಕಡೆ ನೋಡಿ, ಇಷ್ಟು ಹೇಳಿದ್ರು ನಿಮ್ಗೆ ಅಸಲು ಸ್ವಲ್ಪ ಬುದ್ಧಿ ಇಲ್ವಲ್ಲ ಅಂತ ಅಸಹ್ಯ ಪಟ್ಟುಕೊಂಡು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕ್ಕೊಂಡ್ಳು. ಸುರಕ್ಷಾ ಹೋದ ತಕ್ಷಣ ಆರ್ಯನ್ ಕೂಡ ನಿಟ್ಟುಸಿರು ಬಿಡುತ್ತಾ ತನ್ನ ಕೋಣೆಗೆ ಹೋಗಿಬಿಟ್ರೆ ರಾಮಕೃಷ್ಣ ಅವರು ಮತ್ತು ಲಲಿತಾ ಅವ್ರಿಗೂ ಕೋಣೆ ತೋರಿಸಿದ್ರು ಆರ್ಯನ್ ಅವರ ತಾಯಿ. ಸಮಯದ ಬದಲಾವಣೆ ನೆನಪಿರಲಿ. ವಿಮಾನ ನಿಲ್ದಾಣದಿಂದ ವಿಜ್ಜುನನ್ನು ಕರ್ಕೊಂಡು ಹೊರಗೆ ಬಂದ ಸಾಮ್ರಾಟ್ ಚಾಲಕನ ಜೊತೆ ಮನೆಗೆ ಹೊರಟೋದ. ಚಾಲಕನ ಮನೆ ಮುಂದೆ ಕಾರ್ ನಿಲ್ಲಿಸ್ತಿದ್ದಂತೆ ನಿದ್ದೆ ಮಾಡ್ತಿರೋ ವಿಜ್ಜುನನ್ನು ಎತ್ಕೊಂಡು ಮನೆಯೊಳಗೆ ಹೋಗುವಷ್ಟರಲ್ಲಿ ಸುರಕ್ಷಾ ಅವರು ಹೋದ ಮನೆ ಅದು ಪೂರ್ತಿ ಮೌನಕ್ಕೆ ಶರಣಾದ ಮನೆಯಾಗಿತ್ತು. ಹಾಲ್ನಲ್ಲೇ ಇನ್ನು ಕೂತಿದ್ರು ಶ್ರೀನಿವಾಸ್ ಮತ್ತು ವೈಶಾಲಿ. ಸಾಮ್ರಾಟ್ ಬರೋದು, ಅವನ ಜೊತೆ ವಿಜ್ಜುನನ್ನು ಎತ್ಕೊಂಡು ಬರೋದು ನೋಡಿ ಒಂದೇ ಬಾರಿಗೆ ಆಘಾತಗೊಂಡ್ರು. ಸಾಮ್ರಾಟ್ ಮಗನನ್ನು ಕರ್ಕೊಂಡು ಕೋಣೆಗೆ ಹೋಗ್ತಿದ್ದರೆ, ಸಾಮ್ರಾಟ್ ನಿಲ್ಲು, ಏನು ನೀನಿನ್ನೂ ಸುರಕ್ಷಣನ ಬಿಟ್ಟಿಲ್ವಾ? ಅವಳನ್ನ ಮತ್ತೆ ಹೆದರಿಸಿ ನಿನ್ನ ಜೊತೆ ಕರ್ಕೊಂಡು ಬಂದಿದ್ಯಾ? ಎಲ್ಲಿದ್ದಾಳು ಅವಳು ಅಂತ ಕೇಳ್ತಾ ಇದ್ದರೆ, ಸಾಮ್ರಾಟ್ ನೋವಿನಿಂದ ಅವಳು ಹೊರಟೋದ್ಲಪ್ಪ ಅಂದ, ಯಾವ ಭಾವನೆಯೂ ಇಲ್ಲದೆ. ಏನು, ಸುರಕ್ಷಾ ಒಟ್ಟು ಹೋದ್ಲಾ? ಹಾಗಾದರೆ ಮಗು ಯಾಕೆ ನಿನ್ನ ಕೈಯಲ್ಲಿದೆ ಅಂತ ಗಂಭೀರವಾಗಿ ಕೇಳಿದ್ರು ಶ್ರೀನಿವಾಸ್ ಅವರು. ಸುರಕ್ಷಾ ಮಾತ್ರ ಹೋದ್ಲು ಅಪ್ಪ, ವಿಜ್ಜುನನ್ನು ನಾನು ಕಳಿಸಿಲ್ಲ. ನನಗಿವನನ್ನು ಕಳಿಸೋದು ಇಷ್ಟ ಇಲ್ಲ. ನನಗಂತೂ ಇರೋ ಒಂದೇ ಒಂದು ಸಂಬಂಧ ಇವನನ್ನು ಕೂಡ ಬಿಟ್ಟು ನಾನು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ದ ಸಾಮ್ರಾಟ್. ಅದೇನು ಸಾಮ್ರಾಟ್ ಹಾಗಂತಿದ್ಯಾ? ನೀನು ನಿನ್ನ ಮಗನನ್ನು ಬಿಟ್ಟಿರಲಾರೆ ಅಂತ ಹೇಳಿ ತಾಯಿ ಮತ್ತು ಮಗನನ್ನು ದೂರ ಮಾಡೋದಾ? ಶ್ರೀನಿವಾಸ್ ಅವರು ಕೋಪದಿಂದ ಸಾಮ್ರಾಟ್ನ ಮುಂದೆ ಬಂದು, ನಿಜಕ್ಕೂ ಏನೋ ನೀನು ಹೀಗೆ ವರ್ತಿಸ್ತಿರೋದು? ಸುರಕ್ಷಾ ಹೇಳಿದಾಗ ಪೂರ್ತಿಯಾಗಿ ನಂಬಿರಲಿಲ್ಲ, ಆದರೆ ನಿಜವಾಗಿಯೂ ನಿನ್ನಲ್ಲಿ ನನಗೀಗ ರಾಕ್ಷಸ ಕಾಣ್ತಿದ್ದಾನೆ. ಅದಕ್ಕಿಂತ ಮುಂಚೆ ತಮ್ಮನಿಗಾಗಿಂತ ಒಬ್ಬ ಮುಗ್ಧ ಹುಡುಗಿ ಜೀವನವನ್ನು ಹಾಳು ಮಾಡದೆ ಅಲ್ಲದೆ ಈಗ ಆ ಹುಡುಗಿ ತಾಯ್ತನವನ್ನು ಕೂಡ ಕಿತ್ಕೊಳ್ಳೋ ಹಕ್ಕು ನೀನು ಯಾರು ಕೊಟ್ಟರು? ತಾಯಿ ಮತ್ತು ಮಗನನ್ನು ದೂರ ಮಾಡಿದ ನಿನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ಸಾಮ್ರಾಟ್. ಯಾಕೆ ಹೀಗೆ ತಯಾರಾದೆ ನೀನು ಅಂತ ಸಾಮ್ರಾಟ್ನ ಕಾಲರ್ ಹಿಡಿದು ಅರಚ್ತಾ ಇದ್ದರೆ ಆಗಲೇ ಮಗು ನಿದ್ದೆಯಿಂದ ಎದ್ದು ಅಳೋದಕ್ಕೆ ಶುರು ಮಾಡಿತು. ಮಗು ಅಳ್ತಿರುವಾಗ ಇನ್ನು ತನಗೇನು ಮಾಡಬೇಕಂತ ತಿಳಿದೆ ಎತ್ಕೊಂಡು ಆಚೆ ಈಚೆ ತಿರುಗ್ತಾ ಕೋಣೆಯೊಳಗೆ ಕರ್ಕೊಂಡು ಹೋದ ಸಾಮ್ರಾಟ್. ವೈಶಾಲಿ ಅವ್ರ ಕಣ್ಣು ತುಂಬ ಕಣ್ಣೀರಿನಿಂದ, ಏನ್ರಿ ಹೀಗಾಯಿತು? ಈವರೆಗೆ ನಡೆದ ಅನಾಹುತ ಸಾಲದೆಂಬಂತೆ ಈಗ ನಮಗೆ ಹೊಸದಾಗಿ ಈ ಪಾಪ ಕೂಡನಾ? ಈಗ ತಾಯಿ ಮತ್ತು ಮಗನನ್ನು ದೂರ ಮಾಡಿದ್ರೆ ಆ ಮಗುವಿನ ಪರಿಸ್ಥಿತಿ ಏನು? ಹಸಿವಿಗೆ ತಡ್ಕೊಳುತ್ತಾ? ಈಗ ಅವನಿಗೆ ತಾಯಿ ಇಲ್ಲದ ಕೊರತೆಯನ್ನು ಯಾರು ತೀರಿಸಬಲ್ಲರು? ಹೀಗ್ಯಾಕೆ ನಡೀತು? ನಿಜಕ್ಕೂ ನಾವು ಏನು ತಪ್ಪು ಮಾಡಿದ್ದೀವಿ? ನಮಗೆ ಯಾಕೆ ಹೀಗಾಗ್ತಾ ಇದೆ ಅಂತ ತಲೆ ಚಚ್ಕೊಂಡು ಅಳ್ತಾ ಇದ್ದರೆ ಸಾಮ್ರಾಟ್ ಕೋಣೆಯಲ್ಲಿದ್ದ ವಿಜ್ಜು ಎಷ್ಟು ಪ್ರಯತ್ನಿಸಿದ್ರೂ ಅಳೋದನ್ನು ನಿಲ್ಲಿಸಲಿಲ್ಲ. ಎಷ್ಟು ಸಮಾಧಾನ ಮಾಡಿದ್ರೂ ಅಳುತ್ತಾನೇ ಇದ್ದ. ಸಾಮ್ರಾಟ್ಗೆ ತಕ್ಷಣ ಯೋಚನೆ ಬಂದು ಹಸಿವಾಗಿರಬಹುದು ಅಂದ್ಕೊಂಡು ಮಗುವನ್ನು ಕರೆತಂದು ವೈಶಾಲಿ ಅವರ ಮಡಲಲ್ಲಿ ಮಲಗಿಸಿ ತಾನು ಅಡುಗೆ ಮನೆಗೆ ಹೋಗಿ ಹಾಲನ್ನು ಮಾಡಿಕೊಂಡು ತಗೊಬಂದ. ಅವನಿಗೆ ಗೊತ್ತು ತಾನೆ ಸಣ್ಣ ಮಕ್ಕಳಿಗೆ ಯಾವ ಉಷ್ಣತೆಯಲ್ಲಿ ಹಾಲು ಕುಡಿಸ್ಬೇಕು ಅಂತ.
ಆದ್ದರಿಂದ ತುಂಬ ತಾಳ್ಮೆಯಿಂದ ಹಾಲು ಕಾಯಿಸಿ ಆರಿಸಿ ಬಾಟಲಿಯಲ್ಲಿ ಹಾಕ್ಕೊಂಡು ಬರುವಷ್ಟರಲ್ಲಿ ಮಗು ಇನ್ನೂ ಜೋರಾಗಿ ಅಳ್ತಾ ಇದ್ದರೆ ಸಾಮ್ರಾಟ್ ನೋವಿನಿಂದ ವಿಜ್ಜುನನ್ನು ಮಡಿಲಿಗೆ ತೆಗೆದುಕೊಂಡು ಮೆಲ್ಲನೆ ಆಚೆ ಈಚೆ ತಿರುಗ್ತಾ ಸ್ವಲ್ಪ ಸ್ವಲ್ಪವಾಗಿ ಹಾಲು ಕುಡಿಸ್ತಾ. ತುಂಬ ಹೊತ್ತಿನ ನಂತರ ಹಸಿವು ತೀರಿದ್ರಿಂದ ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಮುಚ್ಚಿದ ವಿಜ್ಜು. ಆದರೆ ಅದು ಅತಿ ಹೆಚ್ಚಿನ ಸಮಯ ಹಿಡಿಲಿಲ್ಲ. ಸರಿಯಾಗಿ ವಿಜ್ಜು ಮಲಗಿದ 20 ನಿಮಿಷಕ್ಕೆ ಕುಡಿದ ಹಾಲನ್ನು ವಾಂತಿ ಮಾಡಿಕೊಂಡ. ಹೊರಗಿನ ಹಾಲು ಹೋಗ್ತಾ ಇಲ್ಲ ಅಂತ ತಿಳಿದ ಸಾಮ್ರಾಟ್ಗೆ ಏನು ಮಾಡಬೇಕಂತ ತಿಳಿದೆ ಅವನನ್ನು ಎತ್ಕೊಂಡು ಲಾಲಿ ಹಾಡತ್ಲೆ ಮತ್ತೆ ಹಾಲಿನ ಪುಡಿಯ ಬ್ರ್ಯಾಂಡ್ ಬದಲಿಸಿ ಆರ್ಡರ್ ಮಾಡ್ದ. ಅರ್ಧ ಗಂಟೆಯಲ್ಲಿ ಆರ್ಡರ್ ಬಂದಿದ್ದರಿಂದ ಈ ಬಾರಿ ಇನ್ನೂ ಜಾಗರೂಕತೆಯಿಂದ ಹಾಲು ತಯಾರಿಸಿ ತಾಳ್ಮೆಯಿಂದ ಕುಡಿಸ್ದ. ಈ ಬಾರಿ ಸ್ವಲ್ಪ ಜಾಸ್ತಿ ಹಾಲು ಕುಡಿದ ವಿಜ್ಜು ಒಂದು ಅರ್ಧ ಗಂಟೆ ಕಾಲ ಹಾಗೆ ಮಲಗ್ದ. ಇಂಡಿಯಾದಲ್ಲಿ ಸಮಯದ ವ್ಯತ್ಯಾಸ ಇದೆ. ಆ ರಾತ್ರಿ ಅನ್ನ ತಿಂದೆ ಹಸಲಿಗೆ ಆ ಕೋಣೆಯ ಬಾಗಿಲನ್ನು ಕೂಡ ತೆರೆಯದೆ ಅಳುತ್ತಿದ್ದ ಸುರಕ್ಷಾಗೆ ನಿಜಕ್ಕೂ ನಿದ್ದೆ ಹತ್ತಿರವಾಗಲಿಲ್ಲ. ಅಳುತ್ತಲೇ ಕೂತಿದ್ಲು ಸುರಕ್ಷಾ. ರಾಮಕೃಷ್ಣ ಅವರು ಮತ್ತು ಆರ್ಯನ್ ಅವರು ಎಷ್ಟೇ ಬಾಗಿಲು ತಟ್ಟಿದ್ರೂ ಬಾಗಿಲನ್ನು ತೆರೀಲೇ ಇಲ್ಲ ಸುರಕ್ಷಾ. ವಿಜ್ಜುವಿನ ಬಗ್ಗೆ ಆಲೋಚಿಸುತ್ತಲೇ ಸಾಮ್ರಾಟ್ ಬಗ್ಗೆ ಕೂಡ ಆಲೋಚಿಸ್ತಾ ಈಗ ಆರ್ಯನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದ ಅಪ್ಪನ ಮಾತುಗಳಿಗೆ ಕೋಪ. ಆರ್ಯನ್ ಅಂದರೆ ಅಸಹ್ಯ. ಆ ಮದುವೆಯ ಮಾತೆ ಅವಳ ಮನಸ್ಸು ಒಪ್ಪದೆ ಅಳ್ತಾ ಕೂತಿದ್ದ ಆಕೆಗೆ ಆ ರಾತ್ರಿ ಇಡೀ ಅತ್ತು ಸುಸ್ತಾಗಿ ಯಾವಾಗಲೋ ಬೆಳಗಿನ ಜಾವ 5 ಗಂಟೆಗೆ ಹಾಗೆ ನೆಲದ ಮೇಲೆ ಕೂತು ಅಳುತ್ತಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಸರಿಯಾಗಿ ಆ ಸಮಯಕ್ಕೆ ಮನೆಯ ಮುಖ್ಯ ಬಾಗಿಲಿನ ತಟ್ಟಿದ ಶಬ್ದ ಕೇಳಿಸ್ತು. ಸುರಕ್ಷಾಗೆ ಕೂಡ ಕೆಳಗಿನ ಕೋಣೆಯನ್ನೇ ನೀಡಿದ್ರು ಆರ್ಯನ್ ಅವರು. ಮನೆಯವರೆಲ್ಲ ನಿದ್ದೆಯಲ್ಲಿರೋದ್ರಿಂದ ಮೌನವಾಗಿದ್ದ ಆ ಮನೆಯಲ್ಲಿ ಆ ಶಬ್ದ ಸುರಕ್ಷಾಗೆ ತುಂಬ ಸ್ಪಷ್ಟವಾಗಿ ಕೇಳಿಸ್ತು. ಎಲ್ಲರೂ ನಿದ್ದೆ ಮಾಡ್ತಿರೋದ್ರಿಂದ ಕೆಳಗಿನ ಕೋಣೆಯಲ್ಲಿದ್ದ ಸುರಕ್ಷಾಳ ಅಮ್ಮ ಅಪ್ಪನಿಗೆ ಆ ಶಬ್ದ ಕೇಳಿಸ್ಲಿಲ್ಲ. ಸುರಕ್ಷಾ ಮಾತ್ರ ನಿದ್ದೆ ಮಾಡದಿರೋದ್ರಿಂದ ಮಾತ್ರ ಅವಳಿಗೆ ಕೇಳಿಸ್ತು. ಆ ಸಮಯದಲ್ಲಿ ಮನೆಯವರು ಇನ್ನೂ ಯಾರೂ ನಿದ್ದೆಯಿಂದ ಎದ್ದಿರಲಿಲ್ಲ. ಅದಕ್ಕೆ ಜೊತೆಯಾಗಿ ಬಾಗಿಲು ಬಡಿಯೋ ಶಬ್ದ ಕೂಡ ತುಂಬ ವೇಗವಾಗಿ ಕೇಳಿಸ್ತಾ ಇದ್ದಿದ್ದರಿಂದ ಎಚ್ಚರವಾದ ಸುರಕ್ಷಾ ಭಯದಿಂದ ಇದ್ದ ಕೋಣೆಯಿಂದ ಹೊರಗೆ ಬಂದಳು. ಹಾಲಿಗೆ ಬರುವಷ್ಟರಲ್ಲಿ ಬಾಗಿಲು ಬಡಿಯೋ ಶಬ್ದ ಇನ್ನೂ ಜೋರಾಗಿ ಕೇಳಿಸ್ತಿದ್ರೆ ಭಯಪಡುತ್ತಲೇ ಪಕ್ಕದಲ್ಲಿರೋ ತನ್ನ ಅಮ್ಮ ಅವರ ಕೋಣೆಗೆ ಹೋಗೋಣ ಅಂದ್ಕೊಂಡ ಸುರಕ್ಷಾ ಎಲ್ಲೋ ಸಣ್ಣದಾಗಿ ಮಗುವಿನ ಅಳು ಕೇಳಿಸಿದಂತಾಯಿತು. ತಕ್ಷಣ ತಾಯಿಯ ಕೋಣೆಯ ಕಡೆ ಹೋಗ್ತಿದ್ದ ಹೆಜ್ಜೆಗಳು ದಿಕ್ಕನ್ನು ಬದಲಿಸಿ ಮುಖ್ಯ ಬಾಗಿಲಿನ ಕಡೆ ಹೋದವು. ಹತ್ತಿರ ಹೋಗ್ತಿದ್ದಂತೆ ಇನ್ನೂ ಜೋರಾಗಿ ಕೇಳಿಸ್ತಿದ್ದ ಮಗುವಿನ ಅಳುವನ್ನು ಕೇಳಿ ಇನ್ನು ತಡೆಯಲಾಗದ ಸುರಕ್ಷಾ ವೇಗವಾಗಿ ಬಂದು ಬಾಗಿಲು ತೆರೆಯುವಷ್ಟರಲ್ಲಿ ಎದುರಿಗಿದ್ದ ಸಾಮ್ರಾಟ್ನನ್ನು ನೋಡಿದ್ಲು. ರೆಪ್ಪೆ ಬಡಿಯುವಷ್ಟರಲ್ಲಿ ಅವನ ಕೈಯಲ್ಲಿದ್ದ ವಿಜ್ಜುವನ್ನು ಕಿತ್ತುಕೊಂಡು ಮುಖದ ತುಂಬ ಮುತ್ತುಗಳನ್ನ ನೀಡ್ತಾ ಗಟ್ಟಿಯಾಗಿ ತನ್ನೆದೆಗೆ ಹತ್ತಿಕೊಂಡ್ಳು ಸುರಕ್ಷಾ. ಸುಮಾರು 5 ನಿಮಿಷಗಳ ಕಾಲ ಮಗುವಿನ ಸ್ಪರ್ಶ ಸಿಕ್ಕಿದ್ರಿಂದ ಪ್ರಶಾಂತವಾಗಿ ಅನಿಸಿದ ಹಾಗೆ ಕಣ್ಮುಚ್ಚಿ ಕೂತುಬಿಟ್ಲು. ತಾಯಿಯ ಎದೆಯನ್ನು ಸೇರಿದ ವಿಜ್ಜು ಕೂಡ ಇಲ್ಲಿವರೆಗೆ ಅಳುತ್ತಿದ್ದವನು ತಾಯಿಯ ಸ್ಪರ್ಶಕ್ಕೆ ಅಳುವುದನ್ನು ನಿಲ್ಲಿಸಿ ಅಲ್ಲೇ ಅಡಗಿಕೊಂಡ ಪುಟ್ಟ ನಾಯಿ ಮರಿಯಂತೆ. 5 ನಿಮಿಷಗಳ ನಂತರ ಕಣ್ತೆರೆದ ಸುರಕ್ಷಾ ಹೊಸ್ತಿಲ್ ಆಚೆ ನಿಂತು ಅವರಿಬ್ಬರನ್ನ ನೋಡ್ತಿದ್ದ ಸಾಮ್ರಾಟ್ನನ್ನು ನೋಡಿ ಇಡಿಯಟ್ ಅಂತ ಕೋಪದಿಂದ ಬೈದ್ಲು. ಆದರೂ ಕೂಡ ಸಾಮ್ರಾಟ್ ಸುಮ್ಮನೆ ನೋಡ್ತಿದ್ರೆ ಮತ್ತೊಮ್ಮೆ ಮಗನ ಸ್ಪರ್ಶವನ್ನು ಅನುಭವಿಸಿ ತಕ್ಷಣ ಬೆಚ್ಚಗೆ ತಗುಲಿದ ಮಗುವಿನ ಸ್ಪರ್ಶಕ್ಕೆ ಅವನನ್ನು ತನ್ನ ಎದೆ ಮೇಲಿಂದ ಸರಿಸಿ ಹಣೆ ಮೇಲೆ ಕೈಯಿಟ್ಟು ನೋಡಿದಾಗ ಅತೀವ ಜ್ವರದಿಂದ ಬಳಲ್ತಿದ್ದ ಮಗುವನ್ನು ನೋಡಿದ ತಕ್ಷಣ ಕೋಪದಿಂದ ಸಾಮ್ರಾಟ್ನ ಕಾಲರ್ ಹಿಡಿದು ಏನಾಯಿತು ನನ್ನ ಮಗನಿಗೆ ಅಂತ ಆವೇಶದಿಂದ ಕೇಳಿದ್ಲು. ವಿಜ್ಜುವಿಗೆ ತುಂಬ ಜ್ವರ ಸುರಕ್ಷಾ, ತುಂಬ ಪ್ರಯತ್ನಿಸಿದೆ ಸುರಕ್ಷಾ, ಆದರೆ ನೀನಿಲ್ಲದ ಕೊರತೆಯನ್ನು ನನಗೆ ತೀರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂಥ ಚಳಿಯಲ್ಲಿ ನಡುಕ್ತಾ ಹೇಳ್ತಿರೋ ಸಾಮ್ರಾಟ್ನನ್ನು ನೋಡಿದಾಗ ಕೋಪ ಬಂದ ಸುರಕ್ಷಾ ಮೊದಲು ಸಾಮ್ರಾಟ್ ಕೆನ್ನೆಗೆ ಬಲವಾಗಿ ಹೊಡೆದು ತಕ್ಷಣ ಅವನನ್ನು ಬಿಟ್ಟು ಹಿಂದೆ ತಿರುಗಿ ವಿಜ್ಜುನನ್ನು ಕರ್ಕೊಂಡು ತನ್ನ ಕೋಣೆಗೆ ಹೋಗ್ತಾ ಮತ್ತೆ ಹಿಂದೆ ತಿರುಗಿ ಇನ್ನು ಹೊರಗೆ ನಿಂತಿದ್ದ ಸಾಮ್ರಾಟ್ನನ್ನು ನೋಡಿ ಕೋಪದಿಂದ ಅವನ ಹತ್ರ ಬಂದು ಅವನ ಕೈ ಹಿಡಿದು ಎಳ್ಕೊಂಡು ಹೋದ್ಲು ಒಳಗಡೆ. ಕೋಪದಿಂದ ಅವನನ್ನು ಹಾಸಿಗೆ ಮೇಲೆ ತಳ್ಳಿ ಅವನಿಗೆ ಒಂದು ಟವಲ್ ನೀಡಿ ತಕ್ಷಣ ಮಗುವನ್ನು ಎತ್ಕೊಂಡು ಅದೇ ಹಾಸಿಗೆ ಮೇಲೆ ಇನ್ನೊಂದು ಕಡೆ ಕೂತು ಮಗುವಿಗೆ ಹಾಲನ್ನು ಕುಡಿಸಿದ್ಲು.
10 ನಿಮಿಷಗಳ ನಂತರ ತುಂಬ ಪ್ರಶಾಂತವಾಗಿ ಅನ್ನಿಸ್ತು ಅವಳಿಗೆ. ಆಗ ಸ್ವಲ್ಪ ನಿಧಾನವಾಗಿ ಉಸಿರು ಬಿಡ್ತಾ ಹಾಯಾಗಿ ನಿದ್ದೆ ಮಾಡ್ತಿರೋ ಮಗುವನ್ನು ನೋಡಿ ಮತ್ತೊಮ್ಮೆ ಮುಖ ತುಂಬ ಮುತ್ತು ನೀಡಿ ಸಾಮ್ರಾಟ್ ಕಡೆ ನೋಡಿದ್ಲು. ಹಾಸಿಗೆಯಿಂದ ಇದ್ದು ಪಕ್ಕಕ್ಕೆ ಹೋಗಿ ಮಂಜಿನಿಂದಿದ್ದರಿಂದ ಸಾಮ್ರಾಟ್ನ ತಲೆ ತುಂಬ ತಣ್ಣಗಾಗಿತ್ತು. ಅವನು ಟವಲ್ನಿಂದ ಗಟ್ಟಿಯಾಗಿ ಒರೆಸ್ಕೊಳ್ತಿದ್ದಾಗ ಅವನನ್ನು ಕೋಪದಿಂದ ನೋಡ್ತಾ, ಇವನ್ ಸಿರಪ್ ಎಲ್ಲಿದೆ ಅಂತ ಕೇಳಿದ್ಲು. ಸಾಮ್ರಾಟ್ ತಕ್ಷಣ ತನ್ನ ಜೇಬಿನಲ್ಲಿದ್ದ 2 ಸಿರಪ್ ಬಾಟಲಿಗಳನ್ನ ತೆಗೆದು ಸುರಕ್ಷಾಗಿ ನೀಡ್ದ. ಆ ಸಿರಪ್ಗಳನ್ನ ಪಡೆದು ವಿಜ್ವಿಗೆ ಹಾಕಿ ತನ್ನ ಮಡಿಲಲ್ಲಿ ಲಾಲಿ ಹಾಡ್ತಾ, ಹಸಲಿಗೆ ಏನಾಯ್ತು ಮಗುವಿಗೆ ಅಂತ ಕೇಳಿದ್ಲು. ಅದು ಅನ್ನುತ್ತಾ ಸಾಮ್ರಾಟ್ ಹೇಳೋದಕ್ಕೆ ಶುರು ಮಾಡ್ದ. ಸುರಕ್ಷಾ ಅವರು ಹೊರಟು ಹೋದ ಕೂಡಲೇ ವಿಜ್ಜುನನ್ನು ಕರ್ಕೊಂಡು ವಿಮಾನ ನಿಲ್ದಾಣದಿಂದ ಮನೆಗೆ ಹೋದ ಸಾಮ್ರಾಟ್. ಆಮೇಲೆ ಮಗು ಅಳ್ತಿದ್ರಿಂದ ಹಾಲು ಕುಡಿಸ್ದ. ಆದರೆ ಮಗು ಅದನ್ನು ವಾಂತಿ ಮಾಡಿಬಿಡ್ತು. ಮತ್ತೆ ಬೇರೆ ಬ್ರ್ಯಾಂಡ್ ಬದಲಿಸಿ ಹಾಲು ತರಿಸಿದ ಮೇಲೆ ಮಗು ಒಂದು ಅರ್ಧ ಗಂಟೆ ಕಾಲ ಮಲಗದ. ಮಗು ನಿದ್ದೆ ಮಾಡ್ತಾ ಇರೋದರಿಂದ ಸಾಮ್ರಾಟ್ ತನ್ನ ಕೋಣೆಗೆ ಕರೆದೊಯ್ದು ಹಾಸಿಗೆ ಮೇಲೆ ಮಲಗಿಸಿದ್ದ ಪಾಪುವನ್ನು. ಅರ್ಧ ಗಂಟೆ ನಂತರ ಹಠಾತ್ತಾಗಿ ಕಣ್ಬಿಟ್ಟು ಮತ್ತೆ ಜೋರಾಗಳೋದಕ್ಕೆ ಶುರು ಮಾಡ್ದ ಮಗು. ಏನಾಯ್ತಂತ ತಿಳಿಯದ ಸಾಮ್ರಾಟ್ ವಿಜ್ಜುನನ್ನು ಕೈಗೆ ತೆಗೆದುಕೊಂಡು ನೋಡುವಷ್ಟರಲ್ಲಿ ಅವನ ಹೊಟ್ಟೆ ತುಂಬ ಗಟ್ಟಿಯಾಗಿತ್ತು. ಅಳ್ತಿದ್ದ ವಿಜ್ಜುನನ್ನು ನೋಡಿ ಸಾಮ್ರಾಟ್ ತುಂಬ ಗಾಬರಿಗೊಂಡು ಹೊರಗೆ ಬರುವಷ್ಟರಲ್ಲಿ ಹಾಲ್ನಲ್ಲೂ ಯಾರು ಇಲ್ದಿದ್ದರಿಂದ ತಕ್ಷಣ ಮಗುವನ್ನು ತೆಗೆದುಕೊಂಡು ವೈಶಾಲಿ ಅವರ ಕೋಣೆಗೆ ಹೋದ. ಗಾಬರಿಯಿಂದ ವೈಶಾಲಿ ಅವರ ಕೋಣೆಗೆ ಹೋದ ಸಾಮ್ರಾಟ್ ತಕ್ಷಣ ವೈಶಾಲಿ ಅವರ ಮಡಿಲಲ್ಲಿ ವಿಜ್ಜುನನ್ನು ಮಲಗಿಸ್ದ. ಅಮ್ಮ ವಿಜ್ಜು, ಅಮ್ಮ ವಿಜ್ಜು ತುಂಬ ಅಳ್ತಿದ್ದಾನಮ್ಮ, ನನಗೇನು ಮಾಡಬೇಕಂತ ತಿಳಿತಾ ಇಲ್ಲ. ವಿಜ್ಜು ಯಾಕೆ ಇಷ್ಟೊಂದು ಅಳ್ತಿದ್ದಾನೆ? ಅವನು ಹೊಟ್ಟೆ ನೋಡಮ್ಮ, ಕಲ್ಲಿನಂತೆ ಹೇಗಾಗೋಗಿದೆಯೇ, ನನಗೆ ಯಾಕೋ ಭಯ ಆಗ್ತಿದೆ. ಇವನು ಮತ್ತೆ ಈಗ ತಾನೇ ವಾಂತಿ ಮಾಡ್ಕೊಂಡಿದ್ದಾನೆ ಅಂತ ಹೇಳುತ್ತಾ ಸಣ್ಣ ಮಗುವಿನಂತೆ ಅಳ್ತಾ ಹೇಳಿದ ಸಾಮ್ರಾಟ್. ವೈಶಾಲಿ ಅವರು ಮಗುವನ್ನು ಕೈಗೆ ತೆಗೆದುಕೊಂಡು ಆಚೆ ಈಚೆ ತೂಗ್ತಾ ಇದ್ರು. ವಿಜ್ಜು ಅಳುವನ್ನು ನಿಲ್ಲಿಸಲಿಲ್ಲ. ವೈಶಾಲಿ ಅವರು ವಿಜ್ಜುನನ್ನು ಕಾಲುಗಳ ಮೇಲೆ ಮಲಗಿಸ್ಕೊಂಡು ನೋಡ್ತಾರೆ. ಅವನ ಹೊಟ್ಟೆಯೆಲ್ಲ ತುಂಬ ಗಟ್ಟಿಯಾಗಿರೋದ್ರಿಂದ ಅವನಿಗೆ ಹಾಲು ಜೀರ್ಣವಾಗದೆ ಹೊಟ್ಟೆ ನೋವು ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಆಕೆ ಸ್ವಲ್ಪ ಹೊತ್ತು ಮೆಲ್ಲಗೆ ಹೊಟ್ಟೆ ಮೇಲೆ ಎಣ್ಣೆಯಿಂದ ಮಸಾಜ್ ಮಾಡ್ತಾರೆ. ಅವನಿಗೆ ತಾಯಿ ಹಾಲು ಇಲ್ಲದೆ ಹೊರಗಿನ ಹಾಲು ಒಗ್ಗದೆ ಹೀಗಾಗಿದೆ. ಪಾಪ ಕಣೋ, ಸಣ್ಣ ಮಗುವನ್ನು ಕೂಡ ನೋಡದೆ ಹಸಲಿಗೆ ತಾಯಿಯ ಮಡಿಲಿನಿಂದ ಅವನನ್ನು ದೂರ ಮಾಡಬೇಕು ಅಂತ ನಿನಗೆ ಹೇಗನ್ನಿಸ್ತೋ ಅಂತ ಸಾಮ್ರಾಟ್ನನ್ನು ಬಲವಾಗಿ ಬೈದರು ವೈಶಾಲಿ ಅವರು ವಿಜ್ಜುವಿಗೆ ಹಾಗೆ ಮಸಾಜ್ ಮಾಡ್ತಿರುವಾಗಲೇ ಸ್ವಲ್ಪವಾಗಿ ಮಗುವಿನ ಮೈ ಕೂಡ ಬಿಸಿ ಆಗ್ತಿತ್ತು. ಅದನ್ನು ನೋಡಿದ ಆಕೆ, ನೋಡಿದ್ಯಾ ಸಾಮ್ರಾಟ್, ಇವನಿಗೆ ಜ್ವರ ಕೂಡ ಬರ್ತಿದೆ, ಈಗೇನು ಮಾಡ್ತೀಯ ನೀನು ಎಷ್ಟೇ ದೊಡ್ಡ ವೈದ್ಯನ ಆಗಿರಬಹುದು, ಆದಾಕ್ಷಣ ತಾಯಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ ಸಾಮ್ರಾಟ್? ಯಾಕೆ ನಿನಗದು ಅರ್ಥ ಆಗದೆ ಹೀಗೆ ವರ್ತಿಸ್ತಿದ್ಯಾ ಅಂತ ತಲೆ ಹಿಡ್ಕೊಂಡ್ರು ವೈಶಾಲಿ. ಸಾಮ್ರಾಟ್ ಭಯದಿಂದ, ಅಮ್ಮ ಈಗ ಹೇಗೆ ಮತ್ತೆ, ನನಗೆ ಭಯ ಆಗ್ತಿದೆ ಅಂತಿದ್ರೆ ವೈಶಾಲಿ ಅವರಿಗೆ ಏನೋ ಆಲೋಚನೆ ಬಂದಂತೆ ತಕ್ಷಣ, ಏ ಸಾಮ್ರಾಟ್, ಮೊದಲು ಹೋಗಿ ಹಸುವಿನ ಹಾಲು ತೊಗೊಂಡು ಬಾ ಅಂದರು. ವೈಶಾಲಿ ಅವರು ಹೇಳಿದ ಕೂಡಲೇ ಸಾಮ್ರಾಟ್ ವೇಗವಾಗಿ ಹೊರಗೆ ಹೊರಟು ಹೋದ. ಅರ್ಧ ಗಂಟೆಯಲ್ಲಿ ಹಸುವಿನ ಹಾಲನ್ನು ತಂದ. ಆಮೇಲೆ ಅದನ್ನು ಕಾಯಿಸಿ ಆರಿಸಿ ಬಾಟಲಿಯನ್ನು ಹಾಕಿ ಮತ್ತೆ ಮಗುವಿಗೆ ಕುಡಿಸಿದಾಗ ಹಸಿವು ತೀರಿದ ಮಗು ಸ್ವಲ್ಪ ಪ್ರಶಾಂತವಾಗಿ ವಾಂತಿ ಮಾಡಿಕೊಳ್ಳದೆ ಮಲಗ್ದ. ಆದರೆ ತಾಯಿಯ ಸ್ಪರ್ಶ ದೂರ ಆದ ಮಗುವಿಗೆ ಆಗಲೇ ಜ್ವರ ಬಂದಿದ್ದರಿಂದ ಇನ್ನು ಮಗು ತಾಯಿಯನ್ನು ಬಿಟ್ಟಿರಲಾರ ಅಂತ ಅರ್ಥ ಮಾಡಿಕೊಂಡ ಸಾಮ್ರಾಟ್ ಅದೇ ದಿನ ರಾತ್ರಿ ತಕ್ಷಣ ಭಾರತಕ್ಕೆ ಹೊರಟ. ಹಾಗಾಗಿ ಇವರು ಭಾರತದಲ್ಲಿಳಿದಾಗ ಸಾಮ್ರಾಟ್ ತನ್ನ ಮಗನ ಜೊತೆ ವಿಮಾನ ಹತ್ತಿದ. ಇದು ನಡೀತು ಅಂತ ಹೇಳಿ ಸುರಕ್ಷಾಳನ್ನು ನೋಡ್ತಿದ್ದ ಸಾಮ್ರಾಟ್ನನ್ನು ಅವಳು ಕೋಪದಿಂದಲೇ ನೋಡ್ತಾ ಇದ್ಲು. ಅಷ್ಟರಲ್ಲೇ ತಾಯಿಯ ಹಾಲಿನ ಜೊತೆಗೆ ಸಿರಪ್ ಕೂಡ ಕುಡಿತಿದ್ದ ವಿಜ್ಜು ಹಾಯಾಗಿ ನಿದ್ದೆ ಮಾಡ್ತಿದ್ರಿಂದ ಮಗುವನ್ನು ಜಾಗರೂಕತೆಯಿಂದ ಹಾಸಿಗೆಯ ಮೇಲೆ ಮಲಗಿಸಿ ಹಾಸಿಗೆಯಿಂದ ಎದ್ದು ಬಂದು ಸಾಮ್ರಾಟ್ನ ಎದೆಗೆ ಹೊಡೆಯುತ್ತಾ, ಯಾಕೆ ಸಾಮ್ರಾಟ್ ಹೀಗೆ ಮಾಡಿದೆ?
ನಿನ್ನ ಮೇಲೆ ಹೀಗಷ್ಟೇ ಸ್ವಲ್ಪ ಬರ್ತಿದ್ದು ಒಳ್ಳೆ ಅಭಿಪ್ರಾಯವನ್ನು ಕೂಡ ನನ್ನ ಮಗನನ್ನು ನನಗೆ ದೂರ ಮಾಡಬೇಕಂತ ಪೂರ್ತಿಯಾಗಿ ಹಾಳು ಮಾಡಿಕೊಂಡೆ ಅಲ್ವಾ? ಅಸಲಿಗೆ ನಾನು ಅಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೆ, ಆದರೂ ನೀನೇ ಹೀಗೆ ಮಾಡಿದೆ. ನನ್ನ ದೂರ ಕಳಿಸಿ ನನ್ನ ಮಗನನ್ನು ಕೂಡ ದೂರ ಮಾಡಿದೆ ಯಾಕೆ ಅಂತ ಹೊಡಿತಾ ಇದ್ದರೆ ಸಾಮ್ರಾಟ್ ಸುರಕ್ಷಾಳಿಗೆ ಹೊಡೆಯಲು ಬಿಟ್ಟು ಅವಳ ಆವೇಶ ದುಃಖ ತೀರುವವರೆಗೆ ಅವಳನ್ನ ಹಾಗೆ ಬಿಟ್ಟ. 15 ನಿಮಿಷಗಳ ಕಾಲ ಹೊಡೆದು ಸುಸ್ತಾದ ಸುರಕ್ಷಾ ಕಣ್ಣೀರು ಒರೆಸ್ಕೊಂಡು ಅವನಿಂದ ದೂರ ಸರಿದು ಹಿಂದೆ ತಿರುಗಿ ಹೋಗ್ತಾ ಇದ್ದರೆ ಸಾಮ್ರಾಟ್ ತಕ್ಷಣ ಸುರಕ್ಷಾಳ ಕೈ ಹಿಡಿದು ತಡೆದು, ಪ್ಲೀಸ್ ಸುರಕ್ಷಾ, ನನಗೋಸ್ಕರ ಅಲ್ದಿದ್ರು ಮಗುವಿಗೋಸ್ಕರ ಆದರೂ ನನ್ನ ಜೊತೆ ಬಂದುಬಿಡು ಸುರಕ್ಷಾ, ಎಲ್ಲರೂ ಸೇರಿರೋಣ. ನಾನು ಮಗುವನ್ನು ಬಿಟ್ಟಿರೋದಕ್ಕಾಗೋದಿಲ್ಲ, ಹಾಗೆ ನಿನ್ನನ್ನು ಕೂಡ. ನನಗೆ ಮಗು ಬೇಕು, ನೀನು ಬೇಕು, ಪ್ಲೀಸ್ ಸುರಕ್ಷಾ ಅಂದ ನೋವಿನಿಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.